ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆಯಿಂದ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವ ಬಗೆ ಈ ಕುರಿತು ಪ್ಯಾಸಿಟಿವ್ನ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಕಾವ್ಯ ಎಸ್ ಅವರಿಂದ ಮಾಹಿತಿ. ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ಕಾವ್ಯ. ನಾನು ಶಿವಮೊಗ್ಗದ ಪ್ರತಿಷ್ಠಿತ ಸಂಸ್ಥೆಯಾದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಪ್ರಾಯೋಗಿಕ ಕಲಿಕೆಯಿಂದ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವ ಬಗ್ಗೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಶಿಕ್ಷಣ ಎಂದರೆ ನೋಡೋಣ. ಶಿಕ್ಷಣ ಎಂದರೆ ಏನು? ಇದಕ್ಕೆ ಹಲವಾರು ಉತ್ತರ ಕೊಡಬಹುದು. ಕೆಲವರಿಗೆ ಶಿಕ್ಷಣ ಅಂದರೆ ಶಾಲೆಗೆ ಹೋಗುವುದು, ಪುಸ್ತಕ ಓದುವುದು, ಪರೀಕ್ಷೆ ಬರೆಯುವುದು. ಕೆಲವರಿಗೆ ಶಿಕ್ಷಣ ಅಂದರೆ ಅಂಕಗಳನ್ನು ಕಲೆ ಹಾಕುವುದು. ಇನ್ನು ಕೆಲವರಿಗೆ ಪದವಿ ಪಡೆಯುವುದು. ಆದರೆ ಸ್ನೇಹಿತರೆ, ನಿಜವಾದ ಶಿಕ್ಷಣ ಅಂದರೆ ಜೀವನವನ್ನು ಬದುಕುವ ಕಲೆ ಕಲಿಸುವ ಪ್ರಕ್ರಿಯೆ. ಅದು ಕೇವಲ ಪುಸ್ತಕದಲ್ಲಿ ಸೀಮಿತವಾಗಬಾರದು. ಜೀವನದಲ್ಲಿ ಬಳಸಿಕೊಳ್ಳಬಹುದಾದ ಕೌಶಲ್ಯಗಳನ್ನು ಬೆಳೆಸಿದಾಗ ಮಾತ್ರ ಶಿಕ್ಷಣ ತನ್ನ ಗುರಿಯನ್ನು ಸಾಧಿಸಿದೆ ಎಂದು ಹೇಳಬಹುದು. ಇಲ್ಲಿ ಪ್ರಾಯೋಗಿಕ ಕಲಿಕೆಯ ಪಾತ್ರ ಬಹಳ ದೊಡ್ಡದು. ಇಡೀ ನೋಡಿ ಮಾಡಿ ಕಲಿತುಕೊಳ್ಳಿ. ಈ ತತ್ವವೇ ಪ್ರಾಯೋಗಿಕ ಕಲಿಕೆಯ ಹೃದಯ. ನಾವು ಓದಿದ ವಿಷಯವನ್ನು ಅನುಭವಿಸಿದಾಗ ಅದು ನಮ್ಮಲ್ಲಿ ನೈಪುಣ್ಯತೆಯನ್ನು ರೂಪಿಸುತ್ತದೆ. ಪುಸ್ತಕ ಜ್ಞಾನ ಮನಸ್ಸಿಗೆ ಬೆಳಕು ನೀಡುತ್ತದೆ, ಆದರೆ ಪ್ರಾಯೋಗಿಕ ಅನುಭವ ಬದುಕಿಗೆ ಶಕ್ತಿ ನೀಡುತ್ತದೆ. ನಾವು ಮಕ್ಕಳಿದ್ದಾಗಲೇ ಇದಕ್ಕೆ ಸಾಕ್ಷಿ ಸಿಕ್ಕಿದೆ. ಬನ್ನಿ ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ನೋಡೋಣ. ಒಂದು ಮಗು ಮೊದಲ ಬಾರಿಗೆ ಸೈಕಲ್ ಚಲಾಯಿಸಲು ಕಲಿಯುತ್ತಿರುವ ದೃಶ್ಯ ನಿಮ್ಮ ನೆನಪಿಗೆ ಬರಲಿ. ಎಷ್ಟು ಪುಸ್ತಕ ಓದಿದರೂ, ಎಷ್ಟು ವಿಡಿಯೋ ನೋಡಿದರೂ, ಎಷ್ಟು ಜನ ಸಲಹೆ ಕೊಟ್ಟರೂ ಆ ಮಗುವಿಗೆ ಸೈಕಲ್ ಓಡಿಸಲು ಬರುವುದಿಲ್ಲ. ಆದರೆ ಅದು ಕೈ ಹಾಕಿ ಪೆಡಲ್ ಒತ್ತಿ ಬಿದ್ದು ಮತ್ತೆ ಎದ್ದು ಮರುಪ್ರಯತ್ನ ಮಾಡಿದಾಗ ಮಾತ್ರ ನೈಜ ಕೌಶಲ್ಯ ಬರುತ್ತದೆ. ಇದೇ ಪ್ರಾಯೋಗಿಕ ಕಲಿಕೆಯ ಶಕ್ತಿ. ಇದನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಾಣಬಹುದು. ಕೃಷಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ. ರೈತನ ಮಗನು ಬೀಜ ಬಿತ್ತುವುದು, ನೀರು ಹಾಕುವುದು, ಗೊಬ್ಬರ ಕೊಡುವುದು ಇವೆಲ್ಲವನ್ನು ಕೇವಲ ಪುಸ್ತಕದಿಂದ ಕಲಿತರೆ ಸಾಕಾಗುವುದಿಲ್ಲ. ಹೊಲದಲ್ಲಿ ನಿಂತು ಮಣ್ಣನ್ನು ಮುಟ್ಟಿದಾಗ, ಬೆವರೊರೆಸಿದಾಗ ನಿಜವಾದ ಕಲಿಕೆ ಆಗುತ್ತದೆ. ಅದೇ ರೀತಿ ಎಂಜಿನಿಯರಿಂಗ್ನಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕಲೆಗಳಲ್ಲಿ ಪ್ರಾಯೋಗಿಕ ಅನುಭವವೇ ನೈಪುಣ್ಯತೆಯ ಮಾರ್ಗ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯು ಬಹಳ ಬದಲಾಗಿದೆ. ಹಳೆಯ ದಿನಗಳಲ್ಲಿ ಶಿಕ್ಷಣವು ಹೆಚ್ಚು ಉಪನ್ಯಾಸ ಮೂಲಕವಾಗಿತ್ತು. ಶಿಕ್ಷಕರು ಪಾಠ ಹೇಳುತ್ತಿದ್ದರು, ವಿದ್ಯಾರ್ಥಿಗಳು ಅದನ್ನು ಕಾಗದದಲ್ಲಿ ಬರೆಯುತ್ತಿದ್ದರು. ಆದರೆ ಇಂದಿನ ಜಗತ್ತಿಗೆ ಅದು ಸಾಕಾಗುವುದಿಲ್ಲ. ಇಂದು ಉದ್ಯೋಗ ನೀಡುವ ಕಂಪನಿಗಳು ಕೇಳುವುದು ನೀವು ಏನು ಓದಿದ್ದೀರಾ ಎಂಬುದಕ್ಕಿಂತ ನೀವು ಏನು ಮಾಡಬಲ್ಲೀರಾ ಎಂಬುದಾಗಿದೆ. ಅಂದರೆ ಸ್ಕಿಲ್ ಮ್ಯಾಟರ್ ಮೋರ್ ದೆನ್ ಮಾರ್ಕ್ಸ್, ಹೌದಲ್ಲವೇ? ಇದಕ್ಕಾಗಿ ನಮ್ಮ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಶಾಲೆಗಳು ಪ್ರಾಯೋಗಿಕ ಕಲಿಕೆಯನ್ನು ಹೆಚ್ಚು ಹೊತ್ತು ಕೊಡುತ್ತಿದ್ದೇವೆ. ಕಾರ್ಯಾಗಾರಗಳು, ಪ್ರಾಜೆಕ್ಟ್ಗಳು, ಇಂಟರ್ನ್ಶಿಪ್ಗಳು, ಫೀಲ್ಡ್ ವಿಸಿಟ್ಗಳು ಇವುಗಳೆಲ್ಲವೂ ವಿದ್ಯಾರ್ಥಿಗಳಿಗೆ ಕೌಶಲ್ಯಗಳನ್ನು ಕಲಿಸುವುದಕ್ಕೆ ಉತ್ತಮ ಮಾರ್ಗಗಳು. ಒಮ್ಮೆ ಕಲ್ಪನೆ ಮಾಡಿ, ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ 4 ವರ್ಷ ಪಾಠಗಳನ್ನು ಕಲಿತು ಆದರೆ ಒಂದು ಪ್ರಾಜೆಕ್ಟ್ ಕೂಡ ಮಾಡಿಲ್ಲ. ಅವನು ಕಂಪನಿಯಲ್ಲಿ ಕೆಲಸಕ್ಕೆ ಹೋದಾಗ ಅವನಿಗೆ ಯಂತ್ರವನ್ನು ಕೈಯಲ್ಲಿ ಹಿಡಿದು ನೋಡಿದ ಅನುಭವವೇ ಇಲ್ಲ. ಇಂಥ ವಿದ್ಯಾರ್ಥಿ ಥಿಯರಿಯಲ್ಲಿ ಬಲವಂತವೂ ಆಗಿರಬಹುದು, ಆದರೆ ಪ್ರಾಕ್ಟಿಕಲಿ ದುರ್ಬಲನಾಗಿರುತ್ತಾನೆ. ಮತ್ತೊಬ್ಬ ವಿದ್ಯಾರ್ಥಿ ಪುಸ್ತಕದಲ್ಲೇ ಅಷ್ಟು ಅಂಕ ಪಡೆದಿರಲಿಕ್ಕಿಲ್ಲ, ಆದರೆ ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾನೆ. ಅವನು ತಪ್ಪು ಮಾಡಿದ್ದಾನೆ, ಅದನ್ನು ಸರಿಪಡಿಸಿದ್ದಾನೆ, ಹೊಸದನ್ನು ಪ್ರಯತ್ನಿಸಿದ್ದಾನೆ. ಕಂಪನಿಗೆ ಬೇಕಾಗುವವನು ಯಾರಾಗುತ್ತಾನೆ? ಖಂಡಿತ ಅಲ್ವಾ? ಪ್ರಾಕ್ಟಿಕಲ್ ನಾಲೆಡ್ಜ್ ಹೊಂದಿರುವವನು. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿ, ವೈದ್ಯರು ಕೇವಲ ಪಾಠ ಪುಸ್ತಕ ಓದಿದರೆ ಶಸ್ತ್ರಚಿಕಿತ್ಸೆ ಹೇಗೆ ನಡೆಯುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಶಸ್ತ್ರಚಿಕಿತ್ಸೆ ಮಾಡಲು ಕೈ ಹಿಡಿದಾಗಲೇ ಅವರಿಗೆ ನೈಪುಣ್ಯ ಬರುತ್ತದೆ. ಅದೇ ರೀತಿ ಶಿಕ್ಷಕರು ಕೇವಲ ಪೆಡಗೋಗಿ ಓದಿದರೆ ಸಾಕಾಗುವುದಿಲ್ಲ. ಮಕ್ಕಳ ಜೊತೆ ನಿಂತು ಅವರ ನಡವಳಿಕೆ,
ಪ್ರಶ್ನೆಗಳು, ಕಷ್ಟಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಜವಾದ ಶಿಕ್ಷಕ ಆಗುತ್ತಾರೆ. ಹೀಗಾಗಿ ಪ್ರಾಕ್ಟಿಕಲ್ ಲರ್ನಿಂಗ್ ಎಲ್ಲ ಕ್ಷೇತ್ರಗಳಲ್ಲೂ ಅವಶ್ಯಕ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಪ್ರಾಕ್ಟಿಕಲ್ ಲರ್ನಿಂಗ್ ಅಂದರೆ ಕೇವಲ ಪ್ರಾಕ್ಟಿಕಲ್ ಲ್ಯಾಬ್ ವರ್ಕ್ ಮಾತ್ರವಲ್ಲ, ಅದು ಜೀವನದ ಪ್ರತಿ ಹಂತದಲ್ಲೂ ನಡೆಯುವ ಕಲಿಕೆ. ಮಾರುಕಟ್ಟೆಗೆ ಹೋಗಿ ತರಕಾರಿ ತರುವುದು ಪ್ರಾಕ್ಟಿಕಲ್ ಲರ್ನಿಂಗ್, ಗಾಡಿ ಸರಿಪಡಿಸುವುದು ಪ್ರಾಕ್ಟಿಕಲ್ ಲರ್ನಿಂಗ್, ಮನೆಯ ಅಡುಗೆ ಕಲಿಯುವುದು ಪ್ರಾಕ್ಟಿಕಲ್ ಲರ್ನಿಂಗ್. ಇವೆಲ್ಲವೂ ಬದುಕಿಗೆ ಬೇಕಾದ ಕೌಶಲ್ಯಗಳನ್ನು ಸ್ಲೋಲಿ ಬೆಳೆಸುತ್ತವೆ. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಲೈಫ್ ಸ್ಕಿಲ್ ಅನ್ನೋ ಪದ ಬಹಳ ಪ್ರಸಿದ್ಧವಾಗಿದೆ. ಕಮ್ಯುನಿಕೇಷನ್ ಅಂದರೆ ಸಂವಹನ, ಟೀಮ್ ವರ್ಕ್, ಜೊತೆಗೂಡಿಕೆ, ಲೀಡರ್ಶಿಪ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ ಇವೆಲ್ಲ ಲೈಫ್ ಸ್ಕಿಲ್ಸ್. ಇವುಗಳನ್ನು ತರಗತಿಯಲ್ಲಿ ಉಪನ್ಯಾಸದಿಂದ ಕಲಿಸಲು ಸಾಧ್ಯವೇ? ಇಲ್ಲ. ಆದರೆ ಪ್ರಾಕ್ಟಿಕಲ್ ಲರ್ನಿಂಗ್ ಮೂಲಕ ಕಲಿಸಬಹುದು. ಉದಾಹರಣೆ, ವಿದ್ಯಾರ್ಥಿಗಳಿಗೆ ಒಂದು ಗುಂಪು ಪ್ರಾಜೆಕ್ಟ್ ಕೊಟ್ಟಾಗ ಅವರು ಸಹಕಾರ ಕಲಿಯುತ್ತಾರೆ, ನಾಯಕತ್ವ ಕಲಿಯುತ್ತಾರೆ. ವಾದ ವಿವಾದ ಮಾಡಿದಾಗ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೆಯುತ್ತದೆ. ತೊಂದರೆ ಬಂದಾಗ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಳೆಸುತ್ತದೆ. ಇನ್ನು ಇಂದಿನ ಶಿಕ್ಷಣದಲ್ಲಿ ಟೆಕ್ನಾಲಜಿ ಇಂಟಗ್ರೇಷನ್ ಕೂಡ ಪ್ರಾಕ್ಟಿಕಲ್ ಲರ್ನಿಂಗ್ಗೆ ಸಹಾಯ ಮಾಡುತ್ತಿದೆ. ಸಿಮ್ಯುಲೇಷನ್ ಲ್ಯಾಬ್, ವರ್ಚುವಲ್ ಲ್ಯಾಬ್, ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು AI ಬೇಸ್ಡ್ ಟ್ರೈನಿಂಗ್ ಇವುಗಳೆಲ್ಲ ಪ್ರಾಕ್ಟಿಕಲ್ ಲರ್ನಿಂಗ್ನ ಹಸಿರುದಾರಿಗಳು. ಒಂದು ವೈದ್ಯಕೀಯ ವಿದ್ಯಾರ್ಥಿ ವರ್ಚುವಲ್ ರಿಯಾಲಿಟಿ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ಅಭ್ಯಾಸ ಮಾಡಬಹುದು. ಎಂಜಿನಿಯರಿಂಗ್ ವಿದ್ಯಾರ್ಥಿ ಸಿಮ್ಯುಲೇಷನ್ ಮೂಲಕ ಯಂತ್ರದ ವಿನ್ಯಾಸ ಮಾಡಬಹುದು. ಅದೇ ರೀತಿ ಕೃಷಿ ವಿದ್ಯಾರ್ಥಿ ಡ್ರೋನ್ ಮೂಲಕ ಹೊಲದ ಆರೋಗ್ಯ ನೋಡಬಹುದು. ಇವೆಲ್ಲವೂ ಪ್ರಾಯೋಗಿಕ ಕಲಿಕೆಗೆ ಮಾಡರ್ನ್ ಟೂಲ್ಸ್. ಆದರೆ ಸ್ನೇಹಿತರೆ, ಪ್ರಾಕ್ಟಿಕಲ್ ಲರ್ನಿಂಗ್ ಅಂದರೆ ಕೇವಲ ಮಾಡರ್ನ್ ಟೆಕ್ನಾಲಜಿ ಮೇಲೆ ಅವಲಂಬನೆ ಅಲ್ಲ. ಸಿಂಪಲ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಕೂಡ ಈಕ್ವಲಿ ಎಫೆಕ್ಟಿವ್. ಮಕ್ಕಳಿಗೆ ಶಾಲೆಯಲ್ಲಿ ಸೈನ್ಸ್ ಪಾಠ ಕಲಿಸುವಾಗ ಟೀಚರ್ ಅವರು ಒಂದು ಸಣ್ಣ ಮ್ಯಾಗ್ನೆಟ್ ಕೊಟ್ಟು ಅದರೊಂದಿಗೆ ಆಟ ಆಡಲು ಹೇಳಿದ್ದಾರೆ. ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟುತ್ತದೆ, ಅಲ್ಲಿ ರಿಸರ್ಚ್ ಮೈಂಡ್ ಬೆಳೆಸುತ್ತದೆ. ನಾನು ಕೇಳಿದ್ದೆ, ಒಂದು ಹಳ್ಳಿಯ ಶಾಲೆಯಲ್ಲಿ ಮಕ್ಕಳು ತಮ್ಮ ಕೈಯಿಂದ ತರಕಾರಿ ತೋಟ ಬೆಳೆದಿದ್ದರು. ಪ್ರತಿದಿನ ನೀರು ಹಾಕಿ ಗೊಬ್ಬರ ಹಾಕಿ ಗಿಡ ಬೆಳೆದಿದ್ದನ್ನು ನೋಡುತ್ತಿದ್ದಾರೆ. ಆದ್ದರಿಂದ ಅವರು ಬಯಾಲಜಿ ಪಾಠವನ್ನು ಕಲಿಸಿದರು, ಟೀಮ್ ವರ್ಕ್ ಅನ್ನು ಕಲಿಸಿದರು, ಪೇಷನ್ಸ್ ಅನ್ನು ಕಲಿಸಿದರು. ಇದು ಪ್ರಾಕ್ಟಿಕಲ್ ಲರ್ನಿಂಗ್ನ ಸೊಗಸಾದ ಮಾದರಿ. ಇನ್ನೂ ಒಂದು ಆಂಗಲ್ನಿಂದ ನೋಡಿದರೆ ಪ್ರಾಕ್ಟಿಕಲ್ ಲರ್ನಿಂಗ್ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತದೆ. ನಾವು ಏನನ್ನಾದರೂ ಪ್ರಾಕ್ಟಿಕಲಿ ಮಾಡಿದಾಗ, ಹೌದು ನಾನು ಇದು ಮಾಡಬಲ್ಲೆ ಎಂಬ ವಿಶ್ವಾಸವು ಬರುತ್ತದೆ. ಆ ಕಾನ್ಫಿಡೆನ್ಸ್ ನಮ್ಮ ಭವಿಷ್ಯವನ್ನು ಕಟ್ಟುತ್ತದೆ. ಸ್ನೇಹಿತರೆ, ಪ್ರಾಕ್ಟಿಕಲ್ ಲರ್ನಿಂಗ್ನ ಕೆಲವು ಪ್ರಮುಖ ಪ್ರಯೋಜನಗಳನ್ನು ಇಲ್ಲಿ ನಾನು ಹೇಳುತ್ತೇನೆ. ಜ್ಞಾನ ಗಾಢವಾಗುತ್ತದೆ, ಅಂದರೆ ಕೇವಲ ಕೇಳಿದರೆ ಮರೆತು ಬಿಡುತ್ತೇವೆ, ಮಾಡಿದರೆ ನೆನಪಾಗುತ್ತದೆ. ಸೃಜನಶೀಲತೆ ಬೆಳೆಯುತ್ತದೆ. ಪ್ರಾಕ್ಟಿಕಲಿ ಪ್ರಯೋಗ ಮಾಡಿದಾಗ ಹೊಸ ಐಡಿಯಾಸ್ ಬರುತ್ತದೆ. ಸ್ವತಂತ್ರ ಚಿಂತನೆ, ರೆಡಿಮೇಡ್ ಆನ್ಸರ್ ಹುಡುಕುವುದಕ್ಕಿಂತ ಸ್ವಂತ ಉತ್ತರ ಹುಡುಕುವ ಸಾಮರ್ಥ್ಯ ಬರುತ್ತದೆ. ಟೀಮ್ ವರ್ಕ್, ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ನಲ್ಲಿ ಸಹಪಾಠಿಗಳ ಜೊತೆ ಕೆಲಸ ಮಾಡುವುದರಿಂದ ಸಹಕಾರ ಬೆಳೆಯುತ್ತದೆ. ಜೀವನ ಸಿದ್ಧತೆ, ಪ್ರಾಕ್ಟಿಕಲ್ ಸ್ಕಿಲ್ಸ್ ನಮ್ಮನ್ನು ರಿಯಲ್ ವರ್ಲ್ಡ್ಗೆ ತಯಾರಿಸುತ್ತದೆ. ಅಂತೆಯೇ ಒಂದು ಮಾತು ನೆನಪಿಸಿಕೊಳ್ಳಿ, ಟೆಲ್ ಮೀ ಆ್ಯಂಡ್ ಐ ಫರ್ಗೆಟ್, ಟೀಚ್ ಮೀ ಆ್ಯಂಡ್ ಐ ರಿಮೆಂಬರ್, ಇನ್ವಾಲ್ವ್ ಮೀ ಆ್ಯಂಡ್ ಐ ಲರ್ನ್. ಅಂದರೆ ಹೇಳಿದರೆ ಮರೆತು ಬಿಡುತ್ತೇವೆ, ಕಲಿಸಿದರೆ ನೆನಪಾಗಬಹುದು, ಆದರೆ ಸೇರಿಸಿಕೊಂಡರೆ ನಿಜವಾಗಿಯೂ ಕಲಿಯುತ್ತೇವೆ. ಸ್ನೇಹಿತರೆ, ಪ್ರಾಕ್ಟಿಕಲ್ ಲರ್ನಿಂಗನ್ನು ನಾವು ಪ್ರತಿದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದು. ಕುಕ್ಕಿಂಗ್ನಲ್ಲಿ ಕಲಿಯುವುದು, ಸೈಕಲ್ ರಿಪೇರಿ ಮಾಡುವುದು, ಸ್ವತಃ ಹಣ ಹೂಡಿಕೆ ಮಾಡಿ ಬಜೆಟ್ ನಿರ್ವಹಿಸುವುದು, ಯಾವುದಾದರೂ ಹೊಸ ಕಲೆ ಕಲಿಯುವುದು, ಇವೆಲ್ಲವೂ ಪ್ರಾಕ್ಟಿಕಲ್ ಲರ್ನಿಂಗ್ನ ಭಾಗ. ಇದರಿಂದ ಒಂದು ಮುಖ್ಯ ಸಂದೇಶ ನಮಗೆ ಸಿಗುತ್ತದೆ. ಪುಸ್ತಕಗಳು ನಮಗೆ ಜ್ಞಾನವನ್ನು ಕೊಡುತ್ತವೆ, ಆದರೆ ಪ್ರಾಕ್ಟಿಕಲ್ ಲರ್ನಿಂಗ್ ನಮಗೆ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಕೊಡುತ್ತದೆ. ನಾಲೆಡ್ಜ್ ಪ್ಲಸ್ ಸ್ಕಿಲ್ಸ್ ಈಕ್ವಲ್ ಟು ಕಂಪ್ಲೀಟ್ ಎಜುಕೇಷನ್, ಹೌದಲ್ಲವೇ? ಹೀಗಾಗಿ ವಿದ್ಯಾರ್ಥಿಗಳೇ, ನೀವು ಓದುತ್ತಿರುವ ಪ್ರತಿಯೊಂದು ವಿಷಯಕ್ಕೂ ಪ್ರಾಯೋಗಿಕ ಅನುಭವ ಸೇರಿಸಿ ಪ್ರಾಕ್ಟಿಕಲ್ ವರ್ಕ್ ಮಾಡಲು ಹಿಂಜರಿಯಬೇಡಿ. ತಪ್ಪು ಮಾಡಿದರೂ ಚಿಂತೆ ಬೇಡ, ಅದು ಕಲಿಕೆಯ ಭಾಗ. ಫೇರ್ ಅಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ ಹೇಳುತ್ತಾರೆ. ಇನ್ನು ಒಂದು ಮಾತು ಹೇಳುತ್ತೇನೆ, ಪ್ರಾಕ್ಟಿಕಲ್ ಲರ್ನಿಂಗ್ ಮಾತ್ರವಲ್ಲ, ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಪ್ರಯಾಣ ಮಾಡಿ ಹೊಸ ಸ್ಥಳಗಳನ್ನು ನೋಡಿದಾಗ ನಾವು ಪುಸ್ತಕದಲ್ಲಿ ಓದಿದ ಇತಿಹಾಸ ಜೀವಂತವಾಗುತ್ತದೆ. ಸಂಗೀತ ಕಲಿಸಿದಾಗ, ಇನ್ಸ್ಟ್ರೂಮೆಂಟ್ ಹಿಡಿದು ನುಡಿಸಿದಾಗ ಅದು ರಿಯಲ್ ಲರ್ನಿಂಗ್ ಆಗುತ್ತದೆ. ಅಂದರೆ ಲರ್ನಿಂಗ್ ಈಸ್ ಎವ್ರಿವೇರ್ ಇಫ್ ವಿ ಆರ್ ವಿಲ್ಲಿಂಗ್ ಟು
ಪ್ರಾಕ್ಟೀಸ್. ಸ್ನೇಹಿತರೆ, ಜೀವನವನ್ನು ಒಂದು ದೊಡ್ಡ ಪುಸ್ತಕವೆಂದುಕೊಳ್ಳಿ. ಈ ಪುಸ್ತಕದಲ್ಲಿ ಪ್ರತಿಯೊಂದು ಪುಟವೂ ಹೊಸ ಪಾಠ. ಆದರೆ ಆ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಕ್ಟಿಕಲಿ ಅನುಭವಿಸಬೇಕು. ಅಲ್ಲದೆ ನಾವೇನು ಮಾಡಿದರೂ ಅದರಲ್ಲಿ ಕೌಶಲ್ಯ ಬೆಳೆಸಬೇಕು. ಅದೇ ನಮ್ಮ ಬದುಕಿನ ನಿಜವಾದ ಸಂಪತ್ತು. ನೀವೆಲ್ಲರೂ ಪ್ರಾಕ್ಟಿಕಲ್ ಲರ್ನಿಂಗಿಗೆ ಹೆಚ್ಚು ಅವಕಾಶ ಕೊಡಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ಕಟ್ಟಿಕೊಳ್ಳಿ. ಹೀಗಾಗಿ ಇಂದಿನ ಮಾತನ್ನು ಒಂದು ಸಾಲಿನಲ್ಲಿ ಹೇಳಬೇಕೆಂದರೆ, ಪುಸ್ತಕ ಜ್ಞಾನ ಅಗತ್ಯ, ಆದರೆ ಅನುಭವ ಜ್ಞಾನವಿಲ್ಲದೆ ಅದು ಅಪೂರ್ಣ. ನನ್ನ ಈ ಮಾತನ್ನು ಮುಗಿಸುತ್ತಾ ಇದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಮತ್ತು ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಾಯೋಗಿಕ ಕಲಿಕೆಯಿಂದ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವ ಬಗೆ, ಈ ಕುರಿತು ಇದುವರೆಗೂ ಮಾತನಾಡಿದವರು ಪ್ಯಾಸಿಟಿವ್ನ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಕಾವ್ಯ ಎಸ್ ಅವರು. ಶಿವಮೊಗ್ಗದ PES ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PES ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140530884 ಅಥವಾ ಸಾಗರ ರಸ್ತೆಯಲ್ಲಿರುವ PESನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.